ಭೇದ ತೋರಿದ ಗುರು. ಒಂದು ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಓದ್ತಿರ್ತಾರೆ. ಅದರಲ್ಲಿ ಸುಂದರ್ ಮತ್ತು ರುದ್ರ ಅನ್ನೋ ಇಬ್ಬರು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ. ಅದರಲ್ಲಿ ಸುಂದರ್ ಅನ್ನೋ ವಿದ್ಯಾರ್ಥಿ ಬುದ್ಧಿವಂತನಾಗಿದ್ದರು. ಅವನ ಡ್ರೆಸ್ ಸೆನ್ಸ್ ನೋಡಿ ಯಾವ ಟೀಚರ್ಸ್ ಸಹ ಅವನಿಗೆ ಇಷ್ಟಪಡ್ತಿರಲ್ಲ. ಅವನ್ನ ತುಂಬ ಹೇಟ್ ಮಾಡ್ತಿರ್ತಾರೆ, ಅಂದರೆ ತುಂಬಾ ಅವನ್ನ ಕೆಟ್ಟದಾಗಿ ಕಾಣ್ತಿರ್ತಾರೆ. ಸುಂದರ್ ಏನೇ ಚೆನ್ನಾಗಿ ಪಾಠದಲ್ಲಿ ಓದ್ಕೊಂಡು ಎಲ್ಲ ಆನ್ಸರ್ ಹೇಳಿದ್ರು ರುದ್ರನ್ಗೆ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಹೀಗೆ ಒಂದಿನ ಸುಂದರ್ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆಗ ಸುಂದರ್ಗೆ ಯಾರು ಸಪೋರ್ಟಿಗೆ ಬರೋದೇ ಇಲ್ಲ, ಎಲ್ಲ ಬರೀ ರುದ್ರನ್ಗೆ ಸಪೋರ್ಟಿಗೆ ಹೋಗ್ತಾರೆ. ಆಗ ಸುಂದರ್ ಒಂದು ಮಾತು ಹೇಳ್ತಾನೆ, ಸರ್, ಎಲ್ಲ ಬರೀ ರುದ್ರನ್ಗೆ ಸಪೋರ್ಟ್ಗೆ ಹೋಗ್ತಿರಲ್ಲ, ನಾನು ನಿಮ್ಗೆ ಏನು ಮಾಡಿದ್ದೀನಿ? ನಾನು ಒಬ್ಬ ಸ್ಟೂಡೆಂಟ್ ಅಲ್ವಾ, ಸಪೋರ್ಟ್ ಮಾಡಿ ಅಂತ ಕೇಳಿದ್ದಕ್ಕೆ ಆ ಸರ್ ಹೇಳ್ತಾರೆ, ಫಸ್ಟ್ ನೀನು ಡ್ರೆಸ್ ಸೆನ್ಸ್ ನೋಡಿದ್ಯಾ? ನಿನಗೆ ಸಪೋರ್ಟ್ ಬೇರೆ ಕೇಳು. ಈ ನಮ್ಮ ಶಾಲೆಯಲ್ಲಿ ಇರೋದೇ ದಂಡ, ಅಂಥದ್ರಲ್ಲಿ ನಿನಗೆ ಸಪೋರ್ಟ್ ಬೇರೆ ಅಂತ ಹೇಳ್ತಾರೆ. ಇದರಿಂದ ನೊಂದ್ಕೊಂಡಂಥ ಸುಂದರ ಸುಮ್ಮನೆ ಹೊರಟೋಗ್ತಾನೆ. ಆಗ ರುದ್ರ ಬರ್ತಾನೆ. ರುದ್ರ ಬಂದು ಸುಂದರನಿಗೆ ಈ ಮಾತು ಹೇಳ್ತಾನೆ, ನೋಡ್ದೇನು, ನಿನ್ನ ಬೆಲೆ ಇಷ್ಟೇ. ನೀನು ಏನೇ ಅಂದರೂ ಎಷ್ಟೇ ಪ್ರೀತಿ ಸಂಪಾದಿಸ್ಕೋಬೇಕು ಅಂತಂದ್ರೂ ನಿನ್ನ ಕೈಲದು ಆಗಲ್ಲ. ಯಾಕೆಂದರೆ ನಿನ್ನ ವೇಷ ಭೂಷಣ ಯಾವುದೂ ಸಹ ಸರಿ ಇಲ್ಲ. ಅದಕ್ಕೋಸ್ಕರ ನಿನ್ನ ಎಲ್ಲ ಗುರುಗಳು ಹೇಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಇದರಿಂದ ಸುಂದರ್ ತುಂಬಾ ಕಣ್ಣೀರಾಗ್ತಾನೆ. ಹೀಗೆ ದಿನಗಳು ಕಳೀತವೆ. ಒಂದಿನ ರುದ್ರ ಗುರುಗಳಿಗೆ ಹತ್ತಿರ ಆಗಿರ್ತಾನಲ್ಲ, ಅದೇ ಅಮಲಲ್ಲಿ ಒಂದು ತಪ್ಪು ಮಾಡಿಬಿಡ್ತಾನೆ. ಆಗ ಗುರುಗಳ ದೃಷ್ಟಿಯಲ್ಲಿ ಅವನು ಕೆಟ್ಟವನಾಗ್ತಾನೆ. ಆಗ ಗುರುಗಳು ಒಂದು ಮಾತು ಹೇಳ್ತಾರೆ, ಅಲ್ಲ ರುದ್ರ, ಇಷ್ಟೆಲ್ಲ ಮಾಡಿದೆಯಲ್ಲ, ನೀವೊಂದು ಸ್ವಲ್ಪ ನೀವು ಮಾನ ಮರ್ಯಾದೆ ಇಲ್ಲ. ನಿಮಗೆ ಯಾಕೆ ಸರ್ ನಾನು ಬೆಲೆ ಕೊಡಬೇಕು? ನೀವು ಏನು ಮಾಡಿದ್ದೀರಿ ಅಂತ ನಾನು ನಿಮಗೆ ಬೆಲೆ ಕೊಡಬೇಕು ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅಲ್ಲ ಕಣೋ, ಇಷ್ಟೆಲ್ಲ ತಪ್ಪು ಮಾಡಿದ್ರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ, ಇಷ್ಟು ಸಣ್ಣ ಕೃತಜ್ಞತೆನೂ ಇಲ್ಲ ಅಂದರೆ ಹೇಗೆ ಅಂತ ಕೇಳ್ತಾರೆ. ನೀವು ಸಪೋರ್ಟ್ ಮಾಡಿದ್ರೆ ನಾನೇ ನಿಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳಿದ್ನಾ? ನೀವು ಸಪೋರ್ಟ್ ಮಾಡಬೇಕಿತ್ತು, ಮಾಡಿದಿರ ಅಷ್ಟೇ ಅಂತ ಹೇಳ್ತಾನೆ. ಇದರಿಂದ ಗುರುಗಳು ತುಂಬ ನೊಂದ್ಕೊಳ್ತಾರೆ. ಆವಾಗ ಸುಂದರ ಹತ್ರ ಹೋಗಿ ನಡೆದ ವಿಷಯ ಎಲ್ಲ ಹೇಳ್ತಾರೆ. ಆಗ ಸುಂದರ ಒಂದೇ ಒಂದು ಮಾತು ಹೇಳ್ತಾನೆ, ಸರ್, ನೀವು ನನ್ನ ತುಂಬ ಹೇಟ್ ಮಾಡ್ತಿದ್ರಿ. ಹೇಗೆ ಅಂತಂದರೆ ನಾನು ಏನೇ ಉತ್ತರ ಹೇಳಿದ್ರು ನನ್ನ ಜೊತೆ ಜಾಸ್ತಿ ಮಾತು ಕೂಡ ಆಡ್ತಿರಲಿಲ್ಲ. ಏನೋ ಬೇಕೋ ಬೇಡವೋ ಅನ್ನೋ ಥರ ನನ್ನ ಜೊತೆ ಮಾತಾಡ್ತಿದ್ರಿ. ಆದರೂ ನಾನು ನಿಮ್ಮ ಬಗ್ಗೆ ಏನೂ ಅಂದ್ಕೊಳ್ಳಿಲ್ಲ. ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದೀನಿ. ಈಗಲೂ ಸಹ ತುಂಬ ಇದೆ. ಅವನ ಮೇಲೆ ನೀವು ತುಂಬ ಅಭಿಮಾನ ಇಟ್ಟಿದ್ರಿ. ಆದರೆ ಅವನು ನಿಮಗೆ ಏನು ಮಾಡ್ದ? ದ್ರೋಹ ಮಾಡ್ದ. ಇಷ್ಟೇ ಸಾರ್. ಈಗ ಅವ್ರ ಕೆಲಸ ಆಗೋ ತನಕ ಮಾತ್ರ ಅವ್ರು ನಿಮ್ಮ ಜೊತೆಲಿ ಇರ್ತಾರೆ. ಕೆಲಸ ಆದಮೇಲೆ ಎಲ್ಲರೂ ಅಷ್ಟೇ ಹೋಗ್ತಿರ್ತಾರೆ. ನಾವು ನಮ್ಮನ್ನು ಪ್ರೀತಿಸೋರನ್ನ ಪ್ರೀತಿಸ್ಬೇಕು ಹೊರತು ನಮ್ಮನ್ನು ಪ್ರೀತಿಸದೇ ಇರೋರ ಹತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಪ್ರೀತಿ ಕೊಡೋಕ್ಕೆ ಹೋಗ್ಬಾರ್ದು ಸರ್, ಅದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಗುರುಗಳು ಅರ್ಥ ಮಾಡಿಕೊಂಡು ಸುಂದರನ್ನ ಪ್ರೀತಿಯಿಂದ ನೋಡ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾವು ಯಾರನ್ನೇ ಆಗಲಿ ಅವರ ವೇಷಭೂಷಣ ನೋಡಿ ಅವ್ರನ್ನ ಅಳಿಯಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅವರಲ್ಲಿ ಒಂದು ಪ್ರತಿಭೆ, ಕಲೆ ಅಂತ ಇರುತ್ತೆ. ಸೊ ನಾವು ನಮ್ಮನ್ನು ಪ್ರೀತಿಸೋರನ್ನ ನಾವು ಪ್ರೀತಿಸ್ಬೇಕು. ನಾವು ಯಾರಿಗೋ ಪ್ರೀತಿ ಕೊಡ್ತೀವಿ ಅಂತಂದರೆ ಅವರಿಂದ ಆ ಪ್ರೀತಿ ಸಿಗಲ್ಲ. ಜಸ್ಟ್ ಅವ್ರು ನಮ್ಮ ಜೊತೆ ನಾಟಕ ಮಾಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮನ್ನು ಪ್ರೀತಿಸೋರನ್ನ ಪ್ರೀತಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಸುಂದರವಾದ ಕಥೆನ ಮುಗಿಸ್ತೀನಿ. ಧನ್ಯವಾದ.